ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರೀ, ನನಗೆ ಗುರುಗಳ ಮೇಲೆ ಅಪಾರವಾದ ಭಕ್ತಿ ಗೌರವ ಇದೆ. ಹಾಗಂತ ನಮ್ಮ ಮಗಳನ್ನ ಯಾರೋ ಬಡವನ ಕೈಲಿ ಕೊಡಕ್ಕಾಗತ್ತೆಯೇ? ಲಕ್ಷ್ಮಿ, ಈ ಬಡವ ಶ್ರೀಮಂತ ಅನ್ನೋ ಪ್ರಶ್ನೆನ ಬಿಟ್ಟು ಬಿಡು. ನಮ್ಮ ಹತ್ರನೇ ಬೇಕಾದಷ್ಟಿದೆಯಲ್ಲ, ಅದರಲ್ಲೇ ಒಂದಿಷ್ಟು ಅವ್ರಿಗೂ ಕೊಟ್ರೆ ಸುಖವಾಗಿರ್ತಾರೆ. ಮೊದಲು ಹುಡುಗನ್ ನೋಡೋಣ. ಮಠದಲ್ಲೇ ವಿದ್ಯಾಪೀಠದಲ್ಲೇ ಪಾಠ ಮಾಡ್ತಿದ್ದಾನೆ ಅಂತ ಹೇಳಿದ್ರಲ್ಲ. ಅಲ್ಲ ರೀ, ನಿಮಗೆ ನಮ್ಮ ಘನತೆ ಗೌರವದ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ವಾ? ನಾಳೆ ದಿನ 4 ಜನ ಕೇಳಿದ್ರೆ ನಮ್ಮ ಅಳಿಯ ಇಂಥವನು ಅಂತ ಹೇಳ್ಕೊಳಕ್ಕಾದ್ರೂ ಬೇಡ್ವೆ? ಚಿನ್ನದ ಚಮಚಾನ ಬಾಯಲ್ಲಿಟ್ಕೊಂಡು ಬೆಳೆದೋಳು ನಮ್ಮ ಮಗಳು ಇಲ್ಲಿ ಬಂದು ಕೈಯಲ್ಲಿ ಮೊರ ಹಿಡ್ಕೊಂಡು ಪಡಿಬೇಡಿ ಜೀವನ ಮಾಡ್ಬೇಕೇನು? ನಿಮಗೂ ಗೊತ್ತು ತಾನೆ ಇಲ್ಲಿ ಜೀವನ ಹೇಗಿರುತ್ತೆ ಅಂತ. ಅಕ್ಕಿ ಬೇಳೆಯಿಂದ ಹಿಡಿದು ಹಾಲು ತುಪ್ಪದವರೆಗೂ ಉಗ್ರಾಣದ ಮುಂದೆ ಮೊರ ಹಿಡ್ಕೊಂಡು ಪಡಿಬೇಡಿ ಜೀವನ ಮಾಡಬೇಕು. ಮೊರ ಹಿಡ್ಕೊಂಡು ನಿಂತ ಮಾತ್ರಕ್ಕೆ ಅದು ಭಿಕ್ಷೆ ಬೇಡದು ಅಂತಲ್ಲ ಲಕ್ಷ್ಮಿ, ಅದು ಮಠದ ಪದ್ಧತಿ. ಮಗಳು ಅಳಿಯ ಮಠದಲ್ಲಿರೋದು ಬೇಡ ಅಂತಂದ್ರೆ ಒಂದು ಮನೆ ಮಾಡಿ ಕುಂಭಕೋಣದಲ್ಲಿ ಇರಿಸಿದ್ರಾಯ್ತು. ಮಗಳನ್ನ ಅಂತ ಹೀನಾಯ ಸ್ಥಿತಿಗೆ ದೂಡೋ ಕರ್ಮ ನಮಗೇನ್ರಿ ಬಂದಿದೆ? ಲಕ್ಷ್ಮಿ, ತಿಮ್ಮಣ್ಣ ಭಟ್ರ ಮಕ್ಕಳು ಬಡವರೇನಲ್ಲ, ಭುವನಗಿರಿಯಲ್ಲಿ ಪಾರುಪತ್ಯದಾರರಾಗಿದ್ದಾರೆ. ಅವರ ತಂದೆ ತಾತ ಶ್ರೀಕೃಷ್ಣ ದೇವರಾಯರ ಆಸ್ಥಾನದಲ್ಲಿ ಮಹಾನ್ ವೀಣಾ ವಿದ್ವಾಂಸರಾಗಿದ್ದವರು. ದುರದೃಷ್ಟವಶಾತ್ ದಾಳಿಕೋರರ ದಾಳಿಗೆ ಸಿಕ್ಕಿ ಎಲ್ಲವನ್ನೂ ಕಳ್ಕೊಂಡು ಮಠಕ್ಕೆ ವಲಸೆ ಬರಬೇಕಾಯ್ತು. ಈಗಲೂ ಅವ್ರ ಮನೆತನದ ಬಗ್ಗೆ ಘನತೆ ಗೌರವ ಎಲ್ಲ ಇದೆ. ನೋಡು, ಗುರುಗಳು ಸದಾ ನಮ್ಮ ಏಳ್ಗೆಯನ್ನೇ ಬಯಸೋರು. ಅವರೇ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ಹುಡುಗನಲ್ಲಿ ಏನೋ ವಿಶೇಷತೆ ಇರಲೇಬೇಕು. ಮೊದಲು ಹುಡುಗನ್ ನೋಡೋಣ, ಆಮೇಲೂ ಇಷ್ಟ ಆಗಲಿಲ್ಲ ಅಂತಂದ್ರೆ ಬೇಡ ಅಂದ್ರಾಯ್ತು. ಚಿನ್ನದ ಸೂಜಿ ಅಂತ ಕಣ್ಚುಚ್ಕೊಳ್ಳೋದಕ್ಕೆ ನಾನು ಸಿದ್ಧವಾಗಿಲ್ಲ. ಏನೋ ಗುರುಗಳು ಹೇಳಿದ್ದಾರೆ ಅಂತ ನಾನು ಅವ್ರ ಮನೆಗೆ ಆ ಹುಡುಗನ್ ನೋಡಕ್ ಬರ್ತೀನಿ. ಆದ್ರೆ ಆ ಹುಡುಗನ್ಗೆ ನನ್ನ ಮಗಳು ಕೊಡೋಕೆ ಖಡಾಖಂಡಿತವಾಗಿ ನನಗಿಷ್ಟ ಇಲ್ಲ. ನೋಡಿ, ನಮಗ್ ಸರಿ ಸಮಾನವಾದವ್ರೆ ನಮ್ಮ ಮನೆಗೆ ಅಳಿಯನಾಗಿ ಬರಬೇಕು ಅಷ್ಟೇ.